2 ಅವರ್ ಕೂತ್ಕೊಂಡು 108 ಯೋಚನೆ ಮಾಡ್ಕೊಂಡು ಅದೇ ಡ್ರೀಮ್ ಅಲ್ಲಿ ಕೂತಿದ್ದೆ ಅಂದ್ರೆ ಅದು ಮೆಡಿಟೇಷನ್ ಅಲ್ವೇ ಅಲ್ಲ. ಮೆಡಿಟೇಷನ್ ಹೇಗೆ ಮಾಡೋದು ಅನ್ನೋದು ಪ್ರಶ್ನೆ. ಕೆಲವೊಬ್ರು ಹೇಳ್ತಾರೆ ಸರ್ ನಾನು ದಿನಕ್ಕೆ 3 ಅವರ್ ಕುತ್ಕೊಂಡು ಮೆಡಿಟೇಷನ್ ಮಾಡ್ತೀನಿ. ಇನ್ನ ಕೆಲವೊಬ್ರು ಹೇಳ್ತಾರೆ ನಾನು ಡೈಲಿ 5 ನಿಮಿಷನೂ ಮಾಡೋದಕ್ಕಾಗೋದಿಲ್ಲ, ಕಾನ್ಸಂಟ್ರೇಷನ್ನೇ ಮಾಡೋದಕ್ಕಾಗೋದಿಲ್ಲ, ಏನ್ ಮಾಡೋಣ. ಮೆಡಿಟೇಷನ್ ಮಾಡೋದ್ರಿಂದ ಹೆಲ್ತ್ ಚೆನ್ನಾಗಿರುತ್ತೆ, ಪ್ಲಸ್ ನಮ್ಮ ಸರೌಂಡಿಂಗ್ಸ್ ಚೆನ್ನಾಗಿರುತ್ತೆ. ಯಾಕೆ ಅಂದ್ರೆ ನಮ್ಮ ಕಂಟ್ರೋಲ್ ಅಲ್ಲಿ ನಾವಿರ್ತೀವಿ. ನಾವು ನಮ್ಮನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಸಾಕು, ಸರೌಂಡಿಂಗ್ ಎಲ್ಲ ಆಟೋಮೆಟಿಕಲಿ ಕಂಟ್ರೋಲ್ ಬಂದ್ಬಿಡುತ್ತೆ. ನಮ್ಮ ಕಂಟ್ರೋಲ್ ನ ಯಾವತ್ತು ತಪ್ತೀವಿ ಅವತ್ತು ಆಟೋಮೆಟಿಕಲಿ ಸರೌಂಡಿಂಗ್ ಏನಿದೆ ಅದು ಕೂಡ ಕಂಟ್ರೋಲ್ ತಪ್ಪೋಗುತ್ತೆ. ಮೆಡಿಟೇಷನ್ ಮಾಡೋದ್ರಿಂದ ಏಕಾಗ್ರತೆ ಬರುತ್ತೆ. ಆದ್ರೆ ಎಲ್ಲರಿಗೂ ಒಂದೇ ಪ್ರಶ್ನೆ ಉಟ್ಕೊಳ್ಳೋದು, ಮನಸ್ಸು ಚಂಚಲ ಆಗುತ್ತೆ, ಏನ್ ಮಾಡ್ಬೇಕು? ನಮಸ್ಕಾರ ವೀಕ್ಷಕರೇ. ಎಲ್ಲಾ ಕಡೆ ಈಗ ಜನರು ಕೇಳೋದು ಒಂದೇ ಪ್ರಶ್ನೆ, ಮೆಡಿಟೇಷನ್ ಮಾಡ್ಬೇಕು ಅಂದ್ರೆ ಹೇಗೆ? ದಿನನಿತ್ಯ ಯೂಟ್ಯೂಬ್ ಅಲ್ಲಿ ಹುಡುಕ್ತಿವಿ, ಫೇಸ್ಬುಕ್ ಅಲ್ಲಿ ಹುಡುಕ್ತಿವಿ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕ್ತಿವಿ, ಮೆಡಿಟೇಷನ್ ಮಾಡ್ಬೇಕು ಹೇಗೆ? ಬೇರೆ ಬೇರೆ ಗುರುಗಳನ್ನ ಮೀಟ್ ಮಾಡ್ತೀವಿ, ಅವ್ರು ಎಷ್ಟೆಷ್ಟು ದಾರಿಗಳನ್ನ ತೋರಿಸ್ತಾರೆ. ಕೆಲವೊಂದು ಹೌದು, ಆ ದಾರಿನಲ್ಲಿ ಹೋದ್ರೆ ನಾವು ಮೆಡಿಟೇಷನ್ ಮಾಡಿದ್ರೆ ನಮಗೆ ರಿಲ್ಯಾಕ್ಸೇಷನ್ ಅನ್ನೋದು ಸಿಗುತ್ತೆ, ಮೈಂಡ್ಗೂ ಸಿಗುತ್ತೆ, ದೇಹಕ್ಕೂ ಸಿಗುತ್ತೆ. 2 ಚೆನ್ನಾಗಿದ್ರೆ ಸಾಕು, ನಾವು ಹೇಗಾದ್ರೂ ಬದುಕ್ಬೋದು. ಬಟ್ ಆದ್ರೆ ನಾವು ಮೆಡಿಟೇಷನ್ ಮಾಡೋಣ ಅಂದ್ರೆ ಮನಸ್ಸು ಯಾವುದೋ ಒಂದು ಕಡೆಗೆ ಕರ್ಕೊಂಡು ಹೋಗುತ್ತೆ, ಡೈವರ್ಷನ್ ಅನ್ನೋದು ಬಂದ್ಬಿಡುತ್ತೆ, ಡಿಸ್ಟರ್ಬೆನ್ಸ್ ಅನ್ನೋದು ಇರುತ್ತೆ. ಪ್ಲಸ್ ಒಬ್ಬೊಬ್ರು ಹೇಳ್ತಾರೆ ನಾನು 3 ಅವರ್ ಕುತ್ಕೊಂಡು ಮೆಡಿಟೇಷನ್ ಮಾಡಿದೆ, 2 ಅವರ್ ಕುತ್ಕೊಂಡು ಮೆಡಿಟೇಷನ್ ಮಾಡಿದೆ. ಎಷ್ಟೋ ಸೆಂಟರ್ಗಳಿದಾವೆ ನಮ್ಗೆ ಮೆಡಿಟೇಷನ್ ನ ಟ್ರೈನಿಂಗ್ ಕೊಡುವಂತದ್ದು. ಹೌದು, ಕೆಲವೊಂದು ಫ್ರೀಯಾಗಿ ಕೊಡ್ತಾ ಇದೆ, ಕೆಲವೊಂದು ಸಣ್ಣ ಪುಟ್ಟ ಚಾರ್ಜಸ್ ತಗೊಂಡ್ ಮಾಡ್ತಾ ಇದ್ದಾರೆ. ನಿಮ್ ಕೈಲಿ ಸಾಧ್ಯ ಆಗೋರು ಸಣ್ಣ ಪುಟ್ಟ ಚಾರ್ಜಸ್ ಎಲ್ಲಿ ತಗೊಂಡ್ ಮಾಡ್ತಾ ಇದಾರೆ ಹೋಗಿ. ಆದ್ರೆ ಅವ್ರು ಕೊಡುವಂತ ಕೋರ್ಸ್ ಕರೆಕ್ಟ್ ಆಗಿದೆಯಾ ಬೇರೆಯವ್ರ ಹತ್ರ ತಿಳ್ಕೊಂಡು ಹೋಗಿ. ಸುಮ್ಮನೆ ಕೆಲವೊಬ್ರು ಕೋರ್ಸ್ಗಳನ್ನ ಕೊಡ್ತಾ ಇದಾರೆ, ಅದರಿಂದ ನಾವು ಹೋಗೋ ದಾರಿ ತಪ್ಪಾಗಬಾರ್ದು ಅನ್ನೋ ಒಂದೇ ಉದ್ದೇಶ ಅಷ್ಟೇ. ಇಲ್ಲಿ ಮೆಡಿಟೇಷನ್ ಹೇಗೆ ಮಾಡ್ಬೇಕು ಅನ್ನೋದನ್ನು ಕೆಲವೊಂದು ಸ್ಟೆಪ್ಸ್ ಹೇಳ್ತಾರೆ. ನಮ್ಗೆ ಹೋಗೋದಕ್ಕೆ ಆಗದೇ ಇಲ್ಲ ಸ್ವಾಮಿ, ನಮ್ಮ ಹತ್ರ ದುಡ್ಡು ಇಲ್ಲ, ನಮ್ಗೆ ಓದೋಕ್ ಟೈಮು ಇಲ್ಲ, ಮನೆಯಲ್ಲೇ ಕುತ್ಕೊಂಡು ಮೆಡಿಟೇಷನ್ ಮಾಡ್ಬೇಕು ಹೇಗೆ? ಬೇರೆಯವರೆಲ್ಲ ಮಾಡ್ತಾ ಇದಾರೆ, ನಮ್ ಕೈಲಿ ಆಗ್ತಾ ಇಲ್ಲ. 5 ನಿಮಿಷ ಕುತ್ಕೊಳ್ಳೋಕ್ಕಾಗ ಆಗೋದೇ ಇಲ್ಲ. ಯಾಕೆ ಅಂದ್ರೆ ನೆಗೆಟಿವ್ ಥಾಟ್ಸ್ ಇಲ್ಲ, ನಮ್ಮ ಪ್ರಾಬ್ಲಮ್ಸ್ ನಮ್ಮ ಕಣ್ಣು ಮುಂದೆ ಬಂದು ಹೋಗ್ತಾ ಇರುತ್ತೆ. 5 ನಿಮಿಷ ಕಣ್ಮುಚ್ಕೊಂಡು ಕುತ್ಕೊಳ್ಳೋಣ ಅಂದ್ರೆ ಆಗೋದೇ ಇಲ್ಲ. ಕಣ್ಮುಚ್ಕೊಂಡು ಕುತ್ಕೊಳ್ಳಿ ನೋಡಿ, ನಮ್ಮ ಮೈಂಡ್ ಫಸ್ಟ್ ಬರೋದೇ ಯಾವುದೋ ಒಂದು ಥಾಟ್ ಬರುತ್ತೆ, ಯೋಚನೆ ಬರುತ್ತೆ. ಅಯ್ಯೋ ಇದೇನೋ ಆಗಿತ್ತಲ್ಲ, ಇದು ಮಾಡ್ಬೇಕಲ್ಲ, ನೆಕ್ಸ್ಟ್ ಅರ್ಧ ಗಂಟೆ ಬಿಟ್ಟು ಈ ಕೆಲಸ ಮಾಡ್ಬೇಕಲ್ಲ ಅನ್ನೋದೇ ತಲೆನಲ್ಲಿ ಓಡ್ತಾ ಇರುತ್ತೆ ಹೊರತು ನಾವು ಏಕಾಗ್ರತೆ ತಂದ್ಕೊಳ್ಳೋದಕ್ಕಾಗೋದೇ ಇಲ್ಲ. ಇನ್ನ ಸೆಕೆಂಡ್ ಥಿಂಗ್, ಸರೌಂಡಿಂಗ್ಸ್ ಏನಿದೆ ಅದು ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಪಕ್ಷಿಗಳ ಶಬ್ದ ಆಗಿರ್ಬೋದು, ಪ್ರಾಣಿಗಳ ಶಬ್ದ ಆಗಿರ್ಬೋದು, ವೆಹಿಕಲ್ಸ್ ಶಬ್ದ ಆಗಿರ್ಬೋದು, ಗಾಳಿ ಶಬ್ದ ಆಗಿರ್ಬೋದು, ಓವರ್ ಆಲ್ ಆಗಿ ಇದೆಲ್ಲದ್ರಿಂದ ಕೂಡ ನಮ್ಮ ಮೈಂಡ್ ಒಂದ್ ಕಡೆ ಎಲ್ಲೋ ಹೋಗೋಣ ಅಂತ ಹೋಗ್ತಾ ಇರುತ್ತೆ, ವಾಪಸ್ ರಿಟರ್ನ್ ಇರೋ ಜಾಗಕ್ಕೆ ಬಂದ್ಬಿಡುತ್ತೆ. ಮೆಡಿಟೇಷನ್ ಮಾಡೋದಕ್ಕೆ ಆಗೋದಿಲ್ಲ. ನೀವು ಬೇಕಾದ್ರೆ ಮನೆಯಲ್ಲಿ ಕುತ್ಕೊಂಡು ಟ್ರೈ ಮಾಡಿ, ಒಂದಲ್ಲ ಒಂದು ಪ್ರಾಬ್ಲಮ್ ಫಸ್ಟ್ ನಮಗ್ ಬರೋದೆ ಕಣ್ಣು ಮುಚ್ತಾ ಇದ್ದಂಗೆ ಯೋಚನೆಗಳು, ಅದು ಇದು 28 ಯೋಚನೆಗಳು ಬರುತ್ತೆ. ಸೆಕೆಂಡ್ ಬರೋದು ಡಿಸ್ಟರ್ಬೆನ್ಸ್. ಇಲ್ಲ ಮನೆಯಲ್ಲಿ ಯಾರೋ ಒಬ್ರು ಕರೀತಾರೆ, ಇಲ್ಲ ಯಾವ್ದೋ ಒಂದು ಫೋನ್ ಬರುತ್ತೆ, ಇಲ್ಲ ಏನೋ ಒಂದು ಡಿಸ್ಟರ್ಬೆನ್ಸ್ ಹೇಳದ್ನಲ್ಲ, ನಾಯಿ ಬೊಗಳುತ್ತೋ, ಇಲ್ಲ ಪಕ್ಷಿ ಕೂಗುತ್ತೋ, ಇಲ್ಲ ಏನೋ ಒಂದು ಸೌಂಡ್ ಬಂದು ನಾವು ಕೂತ್ಕೊಂಡು ಕಾನ್ಸಂಟ್ರೇಷನ್ ಒಂದ್ ಕಡೆ ಮಾಡೋದಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಜ್ಞಾನಿಗಳು ಹೇಳಿದ್ರು ಬ್ರಹ್ಮ ಮುಹೂರ್ತ. ಏನಿದು ಬ್ರಹ್ಮ ಮುಹೂರ್ತ? ನಾವು ಕೇಳಿರ್ತೀವಿ, ಬೆಳಗಿನ ಜಾವ 3:30 5:30 ತನಕ, ಒಬ್ರು ಹೇಳೋ ಪ್ರಕಾರ 6 ಗಂಟೆ ತನಕ ಇಟ್ಕೊಳ್ಳಿ, ಬ್ರಹ್ಮ ಮುಹೂರ್ತ ಅಂತ ಕರೆದ್ರು. ಈ ಟೈಮ್ ನಲ್ಲಿ ಮೆಡಿಟೇಷನ್ ಮಾಡಿ. ಇನ್ನ ಸೆಕೆಂಡ್ ಆಪ್ಷನ್ ಬಂದು ರಾತ್ರಿ 11 ಗಂಟೆಯಿಂದ 1 ಗಂಟೆ, ಈ ಟೈಮ್ ನಲ್ಲಿ ಮೆಡಿಟೇಷನ್ ಮಾಡಿ. ಬ್ರಹ್ಮ ಮುಹೂರ್ತ ಏನಿದೆ ಇದು ಬೆಸ್ಟ್ ಟೈಮು. ಸೆಕೆಂಡ್ ಆಪ್ಷನ್ ಬಂದು ರಾತ್ರಿ 11ರಿಂದ 1, ಇದು ಇನ್ನೊಂದು ಟೈಮು. ಯಾಕೆ ಈ ಟೈಮ್ನೇ ರೆಫರ್ ಮಾಡಿದ್ರು? ಇನ್ನ ಎಷ್ಟೋ ಜನ ಹೇಳ್ತಾರೆ ಈ ರಾತ್ರಿ ಹೊತ್ತು ಮೆಡಿಟೇಷನ್ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಬಂದ್ಬಿಡುತ್ತಂತೆ, ಮಾಡಬಾರ್ದು. ನಮ್ಮ ಮನಸ್ಸಲ್ಲಿ ಪಾಸಿಟಿವ್ ಥಾಟ್ಸ್ ಇದ್ರೆ ಯಾವುದೇ ನೆಗೆಟಿವ್ ಎನರ್ಜಿ ಏನು ಮಾಡೋದಿಲ್ಲ. ಅದೇ ನಾವು ನೆಗೆಟಿವ್ ಥಾಟ್ಸ್ ಇಟ್ಕೊಂಡು ಮೆಡಿಟೇಷನ್ ಮಾಡಿದ್ರೆ ನೆಗೆಟಿವ್ ಎನರ್ಜಿ ನಮ್ಮನ್ನ ಕವರ್ ಮಾಡ್ಕೊಳ್ತಾ ಹೋಗುತ್ತೆ ಅಷ್ಟೇ. ಪಾಸಿಟಿವ್ ಬೇಕು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಶುರು ಮಾಡೋ, ಬ್ರಹ್ಮ ಮುಹೂರ್ತದಲ್ಲಿ ಶುರು ಮಾಡೋದು ಒಳ್ಳೇದು. ಬ್ರಹ್ಮ ಮುಹೂರ್ತದಲ್ಲಿ ನಮ್ಮ ಕೈಲಿ ಆಗಲ್ಲ ಗುರು, ನನಗೆ ಬೆಳಿಗ್ಗೆ 3 ಗಂಟೆಗೆ ಎದ್ದು ಸ್ನಾನ ಮಾಡಿ ಕೂತ್ಕೊಂಡು ಜಪ ಮಾಡೋ ಅಂದ್ರೆ ಆಗದೇ ಇಲ್ಲ ಅನ್ನೋರು ಇರ್ತೀವಿ. ಆಗ್ಲಿಲ್ಲ ಅಂದ್ರೆ ಇನ್ನ ಆಪ್ಷನ್ಗಳನ್ನ ಜ್ಞಾನಿಗಳು ಕೊಟ್ಟಿದ್ರು. ಹಿಂದಿನ ನಮ್ಮ ಪೀಳಿಗೆ ಏನಿತ್ತು ಅವ್ರು ಕೊಟ್ಟಿದ್ರು, ನಾವ್ ಹಿಂದೆ ಪೇಜ್ ತಿರುಗಿಸ್ ನೋಡ್ಬೇಕಷ್ಟೇ. ಬೆಳಗಿನ ಜಾವ 3 ಗಂಟೆಯಿಂದ 5:30 ತನಕ ಯಾವುದೇ ಪ್ರಾಣಿಗಳು ಎಚ್ಚರ ಇರೋದಿಲ್ಲ.
ಯಾವುದೇ ಸದ್ದು ಅನ್ನೋದು ನಮ್ಮ ಸುತ್ತಮುತ್ತ ಇರೋದಿಲ್ಲ, ಮಕ್ಕಳ ಶಬ್ದ ಇರೋದಿಲ್ಲ, ಯಾರು ನಿಮಗ್ ಫೋನ್ ಮಾಡೋದಿಲ್ಲ. ಇದೆಲ್ಲ ಇಲ್ಲ ಅಂದ್ರೆ ಸೈಲೆನ್ಸ್ ಅನ್ನೋದು ನಿಮ್ ಸುತ್ತಮುತ್ತ ಇರುತ್ತೆ. ಆ ಸೈಲೆನ್ಸ್ ಅಲ್ಲಿ ನಿಮ್ಮ ಮೈಂಡ್ ಒಂದು ಕಡೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಯಾವುದೋ ಒಂದು ವಿಷಯದ ಬಗ್ಗೆ ಮಾತ್ರ ನಾವು ಕೂತ್ಕೊಂಡು ಯೋಚನೆ ಮಾಡ್ತೀವಿ. ಸ್ಟಾರ್ಟಿಂಗ್ ಕುತ್ಕೊಂಡಿದ ತಕ್ಷಣ ಮೊದಲನೇ ದಿನಾನೇ ನಾವು ಕಂಪ್ಲೀಟ್ ಆಗಿ ಮೆಡಿಟೇಷನ್ ಮಾಡೋದಕ್ಕಾಗೋದಿಲ್ಲ. ಯೋಚನೆಗಳು ಬರುತ್ತೆ, ಅದು ಇದು ಯೋಚನೆಗಳು ಬರುತ್ತೆ. ಫಸ್ಟ್ ದಿನ ಬರ್ಬೋದು, ಸೆಕೆಂಡ್ ಡೇ ಬರ್ಬೋದು, ಥರ್ಡ್ ಡೇ ಬರ್ಬೋದು, ಕೆಲವೊಬ್ಬರಿಗೆ ಒಂದ್ ತಿಂಗಳಾದ್ರೂ ಬರ್ತಾನೆ ಇರ್ಬೋದು. ಅದಕ್ಕೆ ಏನ್ ಮಾಡ್ತಾರೆ, ಬೇರೆ ಯಾವ್ದಾದ್ರು ಮಂತ್ರಗಳನ್ನ ಜಪ ಮಾಡಿ ಓಂ ನಮ ಶಿವಾಯ ಅಂತ ಮಾಡ್ಬೋದು, ಇಲ್ಲ ಬೇರೆ ಯಾವ್ದೋ ಒಂದು ಕೃಷ್ಣ ಒಂದೇ ಜಗದ್ಗುರು ಏನೇನೋ ಮಂತ್ರಗಳಿದಾವೆ ಬಿಡಿ, ಅವರವರ ಅನುಕೂಲಕ್ಕೆ ತಕ್ಕಂತೆ ಮಂತ್ರಗಳನ್ನ ಜಪ ಮಾಡಿ. ಇಲ್ಲ ನನ್ನ ಕೈಲಿ ಆಗದೇ ಇಲ್ಲ, ನನಗೆ ಮಂತ್ರಗಳು ನಾಲ್ಗೆ ಹೊರಳ್ತಾ ಇಲ್ಲ, ಕಿವಿಗೆ ಹೆಡ್ಸೆಟ್ ಹಾಕೊಂಡು ಯಾವುದೇ ಒಂದೇ ಮಂತ್ರನ ರಿಪೀಟೆಡ್ಲಿ ಹೇಳುವಂಥದ್ದು ವಿಡಿಯೋಗಳು ಎಷ್ಟೋ ಇದೆ, ಹಾಕೊಳ್ಳಿ. 15 ನಿಮಿಷ ಕೂತ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ಏನೂ ಬೇಡ, ನಾನು 3 ನಿಮಿಷ ಕೂತ್ಕೊಳ್ಟ್ರೆ ಸಾಕು ಅಂತ ಹೇಳ್ತಾರೆ. 3 ನಿಮಿಷ ಕೂತ್ಕೊಂಡು ಮೆಡಿಟೇಷನ್ ಮಾಡಿ, ಕಣ್ಣು ಮುಚ್ಕೊಂಡು 3 ನಿಮಿಷ ನಂದಲ್ಲ ಅಂತ ಕೂತ್ಕೊಳ್ಳಿ. ಯಾವ್ದು ಯೋಚನೆ ಇಲ್ಲದೆ ಇರೋದು. ಫಸ್ಟ್ ದಿನ ಬರುತ್ತೆ, 2ನೇ ದಿನ ಬರುತ್ತೆ, 1 ತಿಂಗಳು ಬರುತ್ತೆ. 1 ತಿಂಗಳಾದ್ಮೇಲೆ ಆ ಯೋಚನೆಗಳು ಬರೋದಿಲ್ಲ. ಯಾಕೆ ಅಂದ್ರೆ ಈ ಪ್ರಾಕ್ಟೀಸ್ ಅನ್ನೋದೇನಿದೆ 21 ಡೇಸ್ ನಾವು ಪ್ರಾಕ್ಟೀಸ್ ಮಾಡಿದಾಗ ಆಟೋಮೆಟಿಕಲಿ ಅದು ನಮ್ಮಿಂದ ದೂರ ಹೊರಟೋಗಿರುತ್ತೆ, ಯೋಚನೆಗಳು ಸ್ವಲ್ಪ ಕಡಿಮೆ ಆಗಿರುತ್ತೆ. ಅದಾದ ಮೇಲೆ ಒಂದು ಸಾಧನೆ ಹಾದಿ, ರಿಲ್ಯಾಕ್ಸೇಷನ್ ಅನ್ನೋದು ಮೈಂಡ್ಗೂ ಬರುತ್ತೆ, ದೇಹಕ್ಕೂ ಬರುತ್ತೆ. ಈ ರೀತಿ ಮೆಡಿಟೇಷನ್ ನ ಮಾಡಿ ಅಂತಾನೆ ಹೇಳಿದ್ರು ಜ್ಞಾನಿಗಳು. ಏನ್ ಮಾಡ್ತಾ ಇದ್ರು, ಅದಕ್ಕೆ ಹಿಮಾಲಯ ಹೋಗ್ತೀವಿ ಅಂತ ಹೋಗ್ತಾ ಇದ್ರು. ಹಿಮಾಲಯಕ್ಕೆ ಯಾಕೆ ಹೋದ್ರು, ಅಲ್ಲಿ ಯಾವುದೇ ರೀತಿ ಪ್ರಾಣಿಗಳು ಬದುಕೋದಿಲ್ಲ, ಪಕ್ಷಿಗಳು ಬದುಕೋದಿಲ್ಲ. ಏಕೆಂದ್ರೆ ಅಷ್ಟೊಂದು ಕೋಲ್ಡ್ ಇರುತ್ತೆ ವೆದರ್, ಯಾವುದೇ ಪ್ರಾಣಿ ಪಕ್ಷಿಗಳು ನೇಚರ್ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಈ ಕಾರಣದಿಂದನೇ ಸಾಧನೆ ಮಾಡಬೇಕು ಅನ್ಕೊಳ್ಳೋರೆಲ್ಲ ಹಿಮಾಲಯಕ್ಕೆ ಹೋಗ್ತಾ ಇದ್ರು ಸಾಧನೆ ಮಾಡೋದಕ್ಕೆ. ಇಲ್ಲೂ ಕೂಡ ಸಾಧನೆ ಮಾಡಬಹುದು, ಯಾವಾಗ ನಮ್ಮ ಸುತ್ತ ಇರುವಂತ ನೇಚರ್ ಇಂದ ಆಗಿರ್ಬೋದು, ನಮ್ಮ ಸುತ್ತ ಇರುವಂತ ಫ್ಯಾಮಿಲಿಯಿಂದ ಆಗಿರ್ಬೋದು, ಇಲ್ಲ ನಮ್ಮ ಜೊತೆ ಇರುವಂತ ಕೈಯಲ್ಲಿರೋ ಮೊಬೈಲು, ಇಲ್ಲ ಬೇರೆ ಡಿಸ್ಟರ್ಬೆನ್ಸ್ ಯಾವುದು ಇಲ್ಲದೆ ಇದ್ರೆ ಇಲ್ಲೂ ಕೂಡ ಕೂತು ಮೆಡಿಟೇಷನ್ ಮಾಡ್ಬೋದು. ನಾನು 2 ಅವರ್ ಕೂತ್ಕೊಂಡು ಮೆಡಿಟೇಷನ್ ಮಾಡಿದೆ ಅವಶ್ಯಕತೆನೇ ಇಲ್ಲ. 10 ನಿಮಿಷ ಕುತ್ಕೊಂಡು ನೀನ್ ಎಲ್ಲಾನು ಮರ್ತು ಜಗತ್ತಿನಿಂದ ಹೊರಗಡೆ ಹೋಗಿದ್ದೀನಿ ಅನ್ಕೊಂಡ್ರೆ ಸಾಕು. ನಾನು 2 ಅವರ್ ಕುತ್ಕೊಂಡು 108 ಯೋಚನೆ ಮಾಡ್ಕೊಂಡು ಅದೇ ಡ್ರೀಮ್ ಅಲ್ಲಿ ಕೂತಿದ್ದೆ ಅಂದ್ರೆ ಅದು ಮೆಡಿಟೇಷನ್ ಅಲ್ವೇ ಅಲ್ಲ. ನಮ್ಮ ಏಕಾಗ್ರತೆ ಯಾವುದೋ ಒಂದು ವಸ್ತು ಬಗ್ಗೆ ಇರಲಿ, ಅದಕ್ಕೆ ನೀವು ಕಣ್ಮುಚ್ಚಿ ಕುತ್ಕೊಳ್ಳೋದಕ್ಕೆ ಮುಂಚೆ ಒಂದು 5 ನಿಮಿಷ ಮುಂಚೆ ಯಾವ್ದಾದ್ರು ನಿಮ್ಗೆ ಇಷ್ಟವಾದ ದೇವರ ಫೋಟೋನ ನೋಡಿ, ಅದ್ರ ಮಂತ್ರನ ಜಪ ಮಾಡಿ. ಗಣೇಶನ್ ಮಾಡ್ತಿರೋ, ಶಿವ ಮಾಡ್ತಿರೋ, ಕೃಷ್ಣ ಮಾಡ್ತಿರೋ, ಕಾಳಿ ಮಾಡ್ತಿರೋ, ನಿಮಗ್ ಬಿಟ್ಟಿದ್ದು 5 ನಿಮಿಷ ಆ ಫೋಟೋ ನೋಡಿ. ಅದಾದ ಮೇಲೆ ಮೆಡಿಟೇಷನ್ ಮಾಡೋದು ಕೂತ್ಕೊಳ್ಳಿ. ಆದಷ್ಟು ಬ್ರಹ್ಮ ಮುಹೂರ್ತ ಶ್ರೇಷ್ಠ ಅಂದಿದ್ದು ಅದಕ್ಕೇನೆ. ಬೆಳಗಿನ ಜಾವ ಯಾವುದೇ ಡಿಸ್ಟರ್ಬೆನ್ಸ್ ನಿಮ್ಗೆ ಇರೋದಿಲ್ಲ, ಮನೆಯವರೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ, ಫ್ಯಾಮಿಲಿನಲ್ಲಿ ಯಾರು ಹೇಳೋದಿಲ್ಲ ನಿಮ್ಗೆ, ಆ ಟೈಮ್ನಲ್ಲಿ ಯಾರಿಗೂ ಡಿಸ್ಟರ್ಬ್ ಆಗೋದೇ ಇಲ್ಲ, ಇನ್ನ ಪ್ರಾಣಿಗಳು ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಬ್ರಹ್ಮ ಮುಹೂರ್ತದಲ್ಲಿ ಮಾಡಿ 5 ನಿಮಿಷ ಶುರು ಮಾಡಿ. ಅದಾದ್ಮೇಲೆ ಆಟೋಮೆಟಿಕಲಿ 1 ತಿಂಗಳಾಗೋದ್ರೊಳಗೆ ಒಂದು 20 ನಿಮಿಷ 25 ನಿಮಿಷ ಬಂದಿರ್ತೀವಿ. ಮೆಡಿಟೇಷನ್ ಮಾಡೋ ಉದ್ದೇಶ ಏನು ಫಸ್ಟ್ ತಿಳ್ಕೊಳ್ಳಿ. ಯಾಕೆ ಮಾಡ್ತಾ ಇದೀವಿ? ಒಂದು, ನನ್ನನ್ನ ನಾನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ, ಇಲ್ಲ ಬೇರೆ ಯಾವುದೋ ಒಂದು ಸಾಧನೆ ಮಾಡೋದಕ್ಕೋಸ್ಕರ, ಬೇರೆಯವರಿಗೆ ಅನುಕೂಲ ಮಾಡ್ಕೊಡೋದಕ್ಕೋಸ್ಕರ. ಈ 3ಕ್ಕೋಸ್ಕರ ಮಾತ್ರ ಮಾಡ್ಬೋದು. ಒಂದು, ನನ್ನನ್ನು ನಾನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ, 2ನೇದು ಬಂದು ಬೇರೆಯವರಿಗೆ ಏನೋ ಒಂದು ಮಾಡ್ಕೊಡೋದಕ್ಕೆ, 3ನೇದು ಬಂದು ಏನೋ ಒಂದು ಸಾಧನೆ ಸಿದ್ಧಿನ ನಾನು ಪಡ್ಕೊಳ್ಳೋದಕ್ಕೋಸ್ಕರ. ಈ 3ಕ್ಕೆ ಮಾತ್ರ ಮಾಡ್ಬೋದು. ಸಿದ್ಧಿ ಬೇಕು ಅಂದ್ರೆ ಅದಕ್ಕೆ ನೀವು ಪರ್ಫೆಕ್ಟ್ ಆಗಿರುವಂತ ಟ್ರೈನಿಂಗ್ ತಗೊಂಡಿರುವಂತ ಗುರುಗಳ ಹತ್ರನೇ ಹೋಗಿ ನೀವು ಕಲ್ತ್ಕೋಬೇಕಾಗತ್ತೆ. ಸಿದ್ಧಿ ಮಾಡಬೇಕು, ಇಲ್ಲ ಯಾವುದೋ ಒಂದು ಸಾಧನೆ ಮಾಡಬೇಕು ಅಂದ್ರೆ ಅದಕ್ಕೆ ಕೆಲವಷ್ಟು ಬೇರೆ ಬೇರೆ ಆಯಾಮ ಅಂತಾರಲ್ಲ, ಆ ತರದ್ದು ಇದೇ ಇರುತ್ತೆ. ಬೇಸಿಕ್, ನಾನು ನನ್ನನ್ನು ಕರೆಕ್ಟ್ ಮಾಡ್ಕೊಳ್ತೀನಪ್ಪ, ನನಗೆ ಸ್ಟ್ರೆಸ್ಸು ರಿಲೀಫ್ ಆಗ್ಬೇಕು ಸಾಕು, ಇನ್ನ ಬೇರೆದೆಲ್ಲ ನನ್ಗೆ ಯಾವ್ದಾದ್ರು ಯೋಚನೆಗಳು ನೆಗೆಟಿವ್ ಆಗಿ ಬರುತ್ತಲ್ಲ ಅಂತದೆಲ್ಲ ನನ್ನಿಂದ ದೂರ ಆಗ್ಬೇಕು ಸಾಕು, ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಂದ್ರೆ ಅದು ನೀವೇ ಮಾಡ್ಕೋಬಹುದು ಮನೇಲಿ ಕುತ್ಕೊಂಡು. ಇನ್ನ ಬೇರೆಯವ್ರನ್ನ ಕರೆಕ್ಷನ್ ಮಾಡೋದಕ್ಕೆ, ಇಲ್ಲ ಬೇರೆಯವ್ರಿಗೆ ಅನುಕೂಲ ಮಾಡ್ಕೊಡೋದಕ್ಕೋಸ್ಕರ ನಾನು ಈ ಮೆಡಿಟೇಷನ್ ಮಾಡ್ಕೋಬೇಕು ಅಂದ್ರೆ ಅದಕ್ಕೂ ಕೂಡ ನೀವು ಆದಷ್ಟು ಗುರುಗಳನ್ನ ಮೀಟ್ ಮಾಡಿದ್ರೆ ಒಂದು ದಾರಿ ಅನ್ನೋದನ್ನ ತೋರಿಸ್ತಾರೆ. ಗುರುಗಳು ಅಂದ್ರೆ ದುಡ್ಡು ಕೊಟ್ಟು ಯಾರ್ಯಾರೋ ಈಸ್ಕೊಳ್ಳೋರು ಇರ್ತಾರೆ, ಸಾವಿರಾರು ರೂಪಾಯಿ ಇಸ್ಕೊಂಡು ನಾಮ ಹಾಕೋರು. ಅಂತವ್ರ ಹತ್ರ ಹೋಗೋದಕ್ಕೆ ಮುಂಚೆ ಸ್ವಲ್ಪ ಹುಷಾರಾಗಿರಿ. ಸರಿಯಾದವ್ರ ಹತ್ರ ಹೋಗಿ ವಿಷಯನ ತಿಳ್ಕೊಂಡು ಆಮೇಲೆ ಮಾಡಿ. ಫಸ್ಟ್ ನಮ್ಮನ್ನ ನಾವು ಕರೆಕ್ಟ್ ಮಾಡ್ಕೊಳ್ಳೋದು ಬೇಸಿಕ್ ಏನಿದೆ ಅಂತದನ್ನ ಮಾಡ್ಕೊಳ್ಳಿ. ಬ್ರಹ್ಮ ಮುಹೂರ್ತನಾದ್ರೂ ಚೂಸ್ ಮಾಡಿ, ಆಗ್ಲಿಲ್ಲ ನಾರ್ಮಲ್ ಮುಹೂರ್ತ ಚೂಸ್ ಮಾಡಿ. ಎಲ್ಲರೂ ಅದಕ್ಕೆ ನದಿ ತೀರ, ಗುಹೆಗಳು, ಬಂಡೆಗಳ ಸಂದಿ, ಇನ್ನ ಎಲ್ಲಿ ಶಬ್ದ ಇರೋದಿಲ್ಲ ಅಂತ ಜಾಗದಲ್ಲಿ ಹೋಗಿ ಈ
ಮೆಡಿಟೇಷನ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಈಗಲೂ ಕೆಲವೊಂದು ಸೆಂಟರ್ಗಳಿದಾವೆ ಆತರ, ಅಲ್ಲಿ ಯಾವುದೇ ರೀತಿ ಶಬ್ದ ಅನ್ನೋದು ಬರೋದಿಲ್ಲ, ಯಾವುದೇ ರೀತಿ ನಿಮಗೆ ಡಿಸ್ಟರ್ಬೆನ್ಸ್ ಅನ್ನೋದು ಇರೋದಿಲ್ಲ. ಅಂತ ಜಾಗದಲ್ಲಿ ಹೋಗಿ ದಿನನಿತ್ಯ ಒಂದು 10 ನಿಮಿಷ ಕುತ್ಕೊ ಬನ್ನಿ. ಬೆಳಗ್ಗೆ ಹೊತ್ತು ಸಿಗುತ್ತೆ ಅಂತ ಸೆಂಟರ್ಗಳು, ಹುಡುಕೊಳ್ಳಿ. ಅಂತ ಸೆಂಟರ್ಗೆ ಹೋಗಿ 10 ನಿಮಿಷ ಕುತ್ಕೊಳ್ಳಿ. ಆರಾಮಾಗಿ ನಮ್ಮ ಮನಸ್ಸು ಚಂಚಲತೆ ಆಗ್ತಾ ಇದೆ, ಡಿಸ್ಟರ್ಬ್ ಆಗ್ತಾ ಇದೆ, ಒಂದು 21 ಡೇಸ್ ನಾವು ಫಾಲೋ ಅಪ್ ಮಾಡಿದ್ರೆ ಸಾಕು, ರಿಟೈನ್ ಆಗ್ಬಿಡುತ್ತೆ, ವಾಪಸ್ ಇದಕ್ಕೆ ಬಂದ್ಬಿಡುತ್ತೆ. ಅಂಥದ್ದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಇಂಥದ್ದನ್ನ ನಮಗೆ ಯಾರೋ ಒಬ್ರು ಗುರುಗಳು ತಿಳಿಸ್ಕೊಡ್ತಾ ಇರ್ತಾರೆ, ಅಂಥದ್ದನ್ನ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಮನಸ್ಸು ಚಂಚಲತೆಯಿಂದ ಆಚೆ ಬರಬೇಕು ಅಂದ್ರೆ ಮಿನಿಮಮ್ 21 ಡೇಸ್ ತಗೊಳುತ್ತೆ. ಪ್ರಾಕ್ಟೀಸ್ ಮಾಡಿ. 5 ನಿಮಿಷ ಆಗ್ಬೋದು, 10 ನಿಮಿಷ ಆಗ್ಬೋದು, 15 ನಿಮಿಷ ಆಗ್ಬೋದು. ಪೇಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಆ ಇಂಪಾರ್ಟೆನ್ಸ್ ಒಂದಿದ್ರೆ ಸಾಕು, ನಾವು ಮೆಡಿಟೇಷನ್ ಮಾಡಬಹುದು. 2 ಅವರ್ ಮಾಡೋ ಅವಶ್ಯಕತೆ ಇಲ್ಲ, 10 ನಿಮಿಷ ಸಾಕು. ಅದೇ ಹೇಳಿದ್ನಲ್ಲ, ಬೇರೆ ಬೇರೆ ದಾರಿಗಳಿದೆ. ಯಾವುದಕ್ಕೋಸ್ಕರ ಮೆಡಿಟೇಷನ್ ಮಾಡ್ತೀರಾ ಅನ್ನೋದು ಫಸ್ಟ್ ಫಿಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮೆಡಿಟೇಷನ್ ಮಾಡಿ. ಇನ್ನ ಯಾರ್ಯಾರೋ ಕೇಳಿರೋ ಇಂಥ ಪ್ರಶ್ನೆಗಳಿದ್ದಾವೆ, ನಮ್ಮ ಕೈಲಿ ಸಾಧ್ಯ ಆಗೋ ಮಟ್ಟಿಗೆ ಬೇರೆಯವ್ರ ಹತ್ರ ತಿಳ್ಕೊಂಡು ನಿಮ್ಗೆ ತಿಳಿಸ್ಕೊಡೋ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬಾಯ್.